ಹಲೋ ಎವ್ರಿವನ್, ನಾನು ನಿಮ್ಮ ಚೈತ್ರ. ವೆಲ್ಕಮ್ ಟು ಚೈತ್ರ ವೈಬ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಪೋಲೆಂಡ್‌ನ ಒನ್ ಆಫ್ ದ ಫೇಮಸ್ ಡೆಸರ್ಟ್‌ನ ತೋರಿಸ್ತೀನಿ ಬನ್ನಿ. ಇದು ಬರೀ ಸಮ್ಮರಲ್ಲಿ ಮಾತ್ರ ಸಿಗುತ್ತಂತೆ ಅಂಡ್ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಪೋಲಿಷ್ ಫ್ರೆಂಡ್ಸ್ ಹೇಳಿದ್ರು. ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ಸು ಬೆಳಗ್ಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಟಕ ಟಕ ಅಂತ ನಡ್ಕೊಂಡು ಕೆಫೆಗೆ ಹೋಗ್ತಾ ಇದೀವಿ. ಇಲ್ಲಿ ನೀವು ನೋಡೋದಾದ್ರೆ ರೋಡ್ಸ್ ಎಲ್ಲ ಫುಲ್ ಖಾಲಿ ಹೊಡಿತದೆ. ಯಾಕೆ ಗೊತ್ತಾ, ಪೋಲ್ಯಾಂಡಲ್ಲಿ ಎವ್ರಿ ಸಂಡೇ ಯಾವ ಗ್ರೋಸರಿ ಶಾಪ್ಸು, ಶಾಪಿಂಗ್ ಮಾಲ್ಸು ಯಾವು ಓಪನ್ ಇರಲ್ಲ, ಎಲ್ಲ ಕ್ಲೋಸ್ ಆಗಿರುತ್ತೆ. ಬರೀ ರೆಸ್ಟೋರೆಂಟ್ಸ್ ಮಾತ್ರ ಓಪನ್ ಇರುತ್ತೆ. ಇಲ್ಲಿ ನೀವು ನೋಡೋದಾದ್ರೆ ಈ ರೆಸ್ಟೋರೆಂಟಲ್ಲಿ ಕೂಡ ತುಂಬ ಜನ ಇಲ್ಲ, ಬಟ್ ನಾರ್ಮಲ್ ಡೇಸಲ್ಲಿ ಇದು ತುಂಬ ಕ್ರೌಡೆಡ್ ಆಗಿರುತ್ತೆ. ಫನ್ನಿ ಪಾರ್ಟ್ ಏನಂದರೆ, ಆ ಫೇಮಸ್ ಡೆಸರ್ಟ್ ಹೆಸರನ್ನ ಹೇಗೆ ಪ್ರನೌನ್ಸ್ ಮಾಡಬೇಕು ಪಾಲಿಷಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನನ್ನ ಪಾಲಿಷ್ ಫ್ರೆಂಡ್ ಒಂದು ಫೋಟೋ ಕಳಿಸಿದ್ಲು, ಅದನ್ನು ಹೋಗ್ಬಿಟ್ಟು ಬಿಲ್ಲಿಂಗ್ ಕೌಂಟರಲ್ಲಿ ತೋರಿಸಿ ಇದನ್ನು ಕೊಡಿ ಅಂತ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು ಇದನ್ನು ಹೇಗೆ ಪ್ರನೌನ್ಸ್ ಮಾಡ್ತಾರೆ ಅಂದರೆ ಜಾಗೋಯಾಂಕ ಅಂತೆ. ಆ್ಯಕ್ಚುಲಿ ಇದು ಕೂಡ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅಲ್ಲ, ಪಾಲಿಷಲ್ಲಿ ಅದನ್ನು ಡಿಫ್ರೆಂಟಾಗಿ ಪ್ರನೌನ್ಸ್ ಮಾಡ್ತಾರೆ. ನಾನಂತೂ ಜಾಗೋಯಾಂಕ ಅಂತಲೇ ಕರಿತೀನಿ. ಹಾಗೋ ಹೀಗೋ ನಮ್ಮ ಜಾಗೋಯಾಂಕನ ಆರ್ಡರ್ ಮಾಡಿದ್ವಿ. ಸೊ ಫೈನಲಿ ಜಾಗೋಯಾಂಕ ಬಂತು, ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇದು ಸಖತ್ತಾಗಿದೆ. ಬೇಸಿಕ್ಲಿ ಇದನ್ನು ಹೇಗೆ ಮಾಡಿದ್ದಾರೆ ಗೊತ್ತಾ, ಆವಾಗ ತಾನೇ ಬಿಸಿ ಬಿಸಿ ಬನ್ನು, ಮಧ್ಯದಲ್ಲೇನು ಫ್ರೆಶ್ ಬ್ಲೂಬೆರ್ರೀಸ್, ಅದಾದಮೇಲೆ ಅದರ ಮೇಲೆ ಸ್ವಲ್ಪ ಚೀಸು ಮತ್ತು ಶುಗರ್ ಕೋಟಿಂಗ್ ಹಾಕಿದ್ದಾರೆ. ಸಖತ್ತಾಗಿದೆ. ಫುಲ್ ಡೆಸರ್ಟ್ ತಿಂದು ಖಾಲಿ ಮಾಡಿ ಜೊತೆಗೆ ಮಾಚಾ ಮತ್ತು ಕಾಫಿ ಆರ್ಡರ್ ಮಾಡಿದ್ದೆ, ಅದನ್ನು ಕುಡಿದು ವಾಪಸ್ ಮನೆಗೆ ಬಂದೆ. ಫಾರ್ ಮೋರ್ ವೀಡಿಯೋಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.